ಟ್ರಾವೆಲ್ ಅಂದರೆ ಯಾರಿಗೂ ಇಷ್ಟ ಇಲ್ಲ ಗುರು. ಸಿಕ್ಕಾಪಟ್ಟೆ ಟ್ರಾವೆಲ್ ವಿಡಿಯೋಸ್ ನೋಡಿ 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 ನಾನು ಫ್ಲೈಟ್ ಬುಕ್ ಮಾಡಿಬಿಟ್ಟು ಥೈಲ್ಯಾಂಡಿಗೆ ಪ್ಯಾಕ್ ಮಾಡ್ಕೊಂಡೇ ಬಿಟ್ಟೆ. ಫ್ಲೈಟ್ 11 ಗಂಟೆಗೆ ಟೇಕ್ ಆಫ್ ಆಗ್ತಾಯಿತ್ತು. ಬಟ್ ನಾನು 10:30ಗೆ ಲೌಂಜಲ್ಲಿ ಕೂತ್ಕೊಂಡಿದ್ದೀನಿ ಊಟ ಮಾಡಬೇಕು ಅಂತ ಅಂದ್ಬಿಟ್ಟು. ತಟ್ಟೆಯಲ್ಲೆಲ್ಲ ಊಟ ಹಾಕ್ಕೊಂಡು ಕೂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ಕ್ಯಾಬಿನ್ ಕ್ರೂ ಅವ್ರು ಕಾಲ್ ಮಾಡಿ ಸರ್ ನಿಮ್ಮ ಫ್ಲೈಟ್ ಮಿಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹೇಳಿದ ತಕ್ಷಣ ನನ್ನ ತಲೆಯಲ್ಲಿ ಏನೂ ಓಡಲಿಲ್ಲ. ಎಂತಕ್ಕೆ ಅಂತಂದರೆ 10:30ಗೆ ಗೇಟ್ ಕ್ಲೋಸ್ ಆಗ್ತಿತ್ತು. ಸೊ ಆ ಇನ್ಫಾರ್ಮೇಷನ್ ನನಗೆ ಗೊತ್ತಿರಲಿಲ್ಲ. ಸೊ ಅದು ನನ್ನ ಬ್ಯಾಡ್ ಲಕ್. ಅವತ್ತು ತಟ್ಟೆ ಇಟ್ಟು ಹೇಗೆ ಓಡಿದ್ದೀನಿ ಅಂತ ಅಂದರೆ ಇಡೀ ಏರ್ಪೋರ್ಟ್ ತಿರುಗಿ ನೋಡ್ತಾ ಇತ್ತು. ಯಾರಪ್ಪ ಇವನು ಹೀಗೆ ಓಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಸೊ ಅವ್ರು ಹೇಳಿದ್ರು ಗೇಟ್ ಕ್ಲೋಸ್ ಆಗಿದೆ ಆಲ್ರೆಡಿ, ನಿಮಗೆ ಬೋರ್ಡ್ ಮಾಡೋಕ್ಕೆ ಕೊಡಲ್ಲ ಅಂತ ಅಂದ್ಬಿಟ್ಟು. ನಾನು ಅದೇ ಸ್ಪೀಡಲ್ಲಿ ಓಡಿಕೊಂಡು ಫ್ಲೈಟ್ ಹತ್ತದನ್ನ ಇಲ್ವೋ ಅನ್ನೋದನ್ನು ಈ ವ್ಲಾಗಲ್ಲಿ ನೋಡಿ. ಓಕೆ, ಇವತ್ತು ಹೆವಿ ಓಡಾಡೋದಾಗ್ತಾಯಿದೆ ಗುರು, ಸೀರಿಯಸ್ ಆಗಿ. ಲಾಸ್ಟ್ ಮೂಮೆಂಟಲ್ಲಿ ಗೇಟ್ ಕ್ಲೋಸ್ ಮಾಡಿದ್ಮೇಲೆ ಓಡೋಡಿ ಬಂದು ಹತ್ತಿದ್ದೀನಿ. ಇವಾಗ ಫ್ಲೈಟು 11:10ಗೆ ಹೆವಿ ಎಲ್ಲರೂ ಬಂದು ನಮಗೆ ನಾನು ಓಡಿ ಬರೋ ಅಷ್ಟೊತ್ತಿಗೆ ಸಾಕಾಯ್ತು ಗುರು. ಈಗೆಲ್ಲರೂ ಗೇಟೆಲ್ಲ ಕ್ಲೋಸ್ ಮಾಡ್ತಾಯಿದ್ದಾರೆ. ಇವರೇ ಇವತ್ತಿನ ಏನಂತಾರೆ ಏರ್ ಹಾಸ್ಟೆಸ್, ಆಮೇಲೆ ಅವ್ರ ಕ್ಯಾಪ್ಟನ್ ಅನಿಸುತ್ತೆ. ಸಾಕಾಯ್ತು ಗುರು, ಸೀರಿಯಸ್ ಆಗಿ. ಅಂತೂ ಬಂದು ಫ್ಲೈಟಲ್ಲಿ ಕೂತಿದೆ. ಲ್ಯಾಂಡಿಂಗ್ ಆಗ್ತಾಯಿದೆ ಗುರು. ಇವಾಗ ಈ ಥರ ಕಾಣ್ತಾ ಇದೆ ಹೊರಗಡೆ. ಮೈ ಗಾಡ್, ನೋಡೋಕ್ಕೆ ಸಾಕಾಗಿ ಕಾಣ್ತಾ ಇದೆ. ಲೈಟ್ಸ್ ಎಲ್ಲ ಹೆಂಗಿದೆ ನೋಡಿ. ಈ ಲಾಸ್ಟ್ ಒಂದು ಲ್ಯಾಂಡಿಂಗ್ ಒಂದು, ಆಮೇಲೆ ಟೇಕ್ ಆಫ್ ಒಂದು ಸಾಕಾಗಿರುತ್ತೆ. ಮಿಕ್ಕಿದೆಲ್ಲ ಸುಮ್ಮನೆ ಮೇಲೆ ಅಂತ ಮಲಗಿರ್ತೀವಿ ಅಷ್ಟೇ. ಇಳಿತಾ ಇದೆ. ಇಳಿದ್ವಿ ಗುರು. ಅಂತೂ ಇಂತೂ ಡಾನ್ ಮಿಯಾಂಗ್ ಏರ್ಪೋರ್ಟ್ಗೆ. ಇದೆ ಇಂಟರ್ನ್ಯಾಷನಲ್ ಅರೈವಲ್ಸು. ಸಾಕಾಯ್ತು ಗುರು, ಸೀರಿಯಸ್ ಆಗಿ. ಮೂರು ಅವರ್ ಆಯ್ತು ಬೇಸಿಕ್ಲಿ. 3 ಅವರ್ ಟ್ರಾವೆಲ್ ಮಾಡಿ ಬಂದಿದ್ದೀವಿ. ಆಲ್ರೆಡಿ ಇಲ್ಲಿ 4 ಗಂಟೆ ಆಗಿದೆ. ಎಕ್ಸಿಟ್ ಆದಮೇಲೆ ಏನೇನಿದೆ ಅಂತ ನೋಡ್ಬೋದು. ಸೊ ಟ್ಯಾಕ್ಸಿ ಇದೆ, ಬಸ್ ಗೇಟ್ ಇದೆ, ಕ್ಲೋಕ್, ಸಿಮ್ ಕಾರ್ಡ್, 7-Eleven ಇದೆ ಅಂತ ಇದೆ ಇಲ್ಲಿ. ನೋಡೋಣ ಎಲ್ಲಿದೆ ಅಂತ. ಸೊ ಇವಾಗ ಬೇಸಿಕ್ಲಿ ಫಸ್ಟು 7-Elevenಗೆ ಹೋಗಬೇಕು. ಸಿಮ್ ತೊಗೊಳಕ್ಕೆ, ಇಲ್ಲಾಂದರೆ ಬಸ್ ಹತ್ಕೊಂಡು ಇದಕ್ಕೆ ಹೋಗಬೇಕು, ಮೋಚಿಟ್ಗೆ. ಬಸ್ಸು ಇದು ಬಸ್ ಸ್ಟ್ಯಾಂಡ್ ಆ್ಯಕ್ಚುಲಿ A1. ನಾವು ಡಾನ್ ಮಿಯಾಂಗಿಂದ ಮೋಚಿಟ್ಗೆ A1 ಬಸ್ ಸ್ಟ್ಯಾಂಡ್, A1 ಬಸ್ ಹತ್ತಿದ್ವಿ. A1 ಬಸ್ ಹತ್ಬಿಟ್ಟು ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿಂದ ಇವಾಗ ಚಿಯಾಂಗ್ ಮೈಗೆ ಹೋಗಬೇಕು. ಹೇಗೆ ಅಂತ ಅಂದರೆ ಡಾನ್ ಮಿಯಾಂಗ್ ಟರ್ಮಿನಲ್ 1ಇಂದ ಗೇಟ್ ನಂಬರ್ 6 ಹೊರಗಡೆ ಹೋಗಿದ ತಕ್ಷಣ ಅದೇ ಬಸ್ ಸ್ಟ್ಯಾಂಡ್ ಆ್ಯಕ್ಚುಲಿ. ಅಲ್ಲಿ A1, A2 ಅಂತ A3, A4 ಅಂತ ಬಸ್ಸಸ್ ಬರ್ತಿರುತ್ತೆ. ಸೊ ಬೇಸಿಕ್ಲಿ ಮೋಚಿಟ್ಟಿಗೆ ಹೋಗ್ಬೇಕಂದ್ರೆ A1 ಬಸ್ ಹತ್ತಬೇಕು. ಸೊ ಅಲ್ಲೇ ಬರೆದಿರುತ್ತೆ. ನಾನು ಹಾಕ್ತೀನಿ ಅದು ಸ್ಕ್ರೀನ್ಶಾಟ್, ಫೋಟೋ ತೆಗ್ದಿದ್ದೀನಿ. ಸೊ ಎಷ್ಟು ದುಡ್ಡು ಏನು ಅಂತ ಅಂದ್ಬಿಟ್ಟು. ಸೊ 30 ಥೈ ಬಾಟ್ ಕೊಟ್ಟು ಬ್ಯಾಂಕಾಕ್ ಬಸ್ ಟರ್ಮಿನಲ್ ಚಟುಚಕ್ ಮೋಚಿಟ್ ಇಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಬೇರೆ ಬೇರೆ ಊರಿಗೆ ಹೋಗಬೇಕು ಅಂತ ಅಂದರೆ ಆ ಊರಿಗೆ ಹೋಗೋ ಎಲ್ಲ ಬಸ್ಸಸ್ಸು ಇಲ್ಲಿ ಸಿಗುತ್ತೆ.
ಸೊ ಬೇಸಿಕಲಿ ಮೆಜೆಸ್ಟಿಕ್ ಥರ ಇದು ಬೆಂಗಳೂರಲ್ಲಿ. ಎನಿವೇಸ್ ಇದೇ ಚಟುಚಕ್ ಬ್ಯಾಂಕಾಕ್ ಬಸ್ ಟರ್ಮಿನಲ್ ಅಂತ. ಬನ್ನಿ ಹೊರಗಡೆ ಹೋಗೋಣ. ಇವರು ಮೋಸ್ಟ್ಲಿ ಇವರೇನೋ ಪ್ರೆಸಿಡೆಂಟ್ ಆ ಥರ ಏನೋ ಇದ್ದಾರೆ ಅನಿಸುತ್ತೆ. ಇವ್ರ ನೋಟ್ ಮೇಲೆಲ್ಲ ಇವ್ರದ್ದೇ ಫೋಟೋ ಇದೆ ಆ್ಯಕ್ಚುಲಿ. ಈ 12Go ಏಷ್ಯಾ ಆ್ಯಪಲ್ಲೆಲ್ಲ ಅವ್ರದ್ದು ಆ್ಯಪ್ದು ಚಾರ್ಜಸ್ ತೊಗೊಳ್ತಾರೆ ಅವರು. ಸೊ ಇಲ್ಲಿ ಬಂದು ಬುಕ್ ಮಾಡಿದ್ರೆ ಡೈರೆಕ್ಟಾಗಿ ಅದು ಆ್ಯಪ್ ಚಾರ್ಜಸ್ ಏನೂ ಇರೋಲ್ಲ, ಬರೀ ಬಸ್ ಚಾರ್ಜ್ ಮಾತ್ರ ಇರುತ್ತೆ. ಸೊ ನಾವು ಎಲ್ಲಿ ಹೋಗ್ಬೇಕಂದ್ರೆ ನಾವು ಚಿಯಾಂಗ್ ಮೈಗೆ ಹೋಗ್ಬೇಕೀಗ. ಚಿಯಾಂಗ್ ಮೈಗೆ ಎಲ್ಲಿ ಹೋಗ್ಬೇಕು? ಚಿಯಾಂಗ್ ರೈ ಇದೆ ಇಲ್ಲಿ, ಚಿಯಾಂಗ್ ಮೈ ಇದೆ ಇಲ್ಲಿ. ಸೊ ಇಲ್ಲಿ ತಗೋಬೇಕು ಇವಾಗ. ಸಂಬಟ್ಟು ಫಸ್ಟ್ ಗ್ರ್ಯಾಬ್ ಟ್ಯಾಕ್ಸಿ ರೈಡ್. ನಾವು ಚಿಯಾಂಗ್ ಮೈ ಟರ್ಮಿನಲ್ 3 ಆರ್ಕೇಡಿಂದ ನಮ್ಮ ಹೋಟೆಲ್ಗೆ ಹೋಗ್ತಾಯಿದ್ದೀನಿ ಇವಾಗ. ಸೊ ಇದು ಚಿಯಾಂಗ್ ಮೈಗೆ ಬಂದು 30 ರೂಪಾಯಿ ಪರ್ ಪರ್ಸನ್ ಅಂತ ಅಂದ್ಬಿಟ್ಟು ರೆಡ್ ಕಾರ್ ಅಂತ ಹಾಕೊಂಡಿರ್ತಾರೆ ಇಲ್ಲಿ. ಬಟ್ ಒಬ್ಬರೆಲ್ಲ ಹೋದರೆ ಕೂರಿಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ಒಂದು 5-6 ಜನ ಬರಬೇಕು, ಅವಾಗೇ ಕೂರಿಸ್ಕೊತೀನಿ ಅಂತ ಅಂತಾರೆ ಇಲ್ಲಿ. ಸೊ ಅದಕ್ಕೋಸ್ಕರ ಗ್ರ್ಯಾಬಲ್ಲಿ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಇವಾಗ ನೋಡಿ ನಮ್ಮ ಟ್ಯಾಕ್ಸಿ ಡ್ರೈವರೆಲ್ಲ ಇಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿ ಫಾರಿನ್ ಕಂಟ್ರಿಗೆ ಬಂದರೆ ದುಡ್ಡು ಮಾಡೋದೇ ನೋಡ್ತಿರ್ತಾರೆ ಫಾರಿನರ್ಸ್ನ, ಲೂಟಿ ಮಾಡೋದೇ ಕೆಲಸ. ಎಷ್ಟು ಕಡಿಮೆ ಕೇಳೋದು ಬಾರ್ಗೇನ್ ಮಾಡಿದ್ರು ಒಪ್ಕೊಳ್ಳೋದೇ ಇಲ್ಲ. ಬಟ್ ಕೆಲವೊಬ್ಬರು 150 ಬಾತ್ ಅಂತ ಅಂದರು ಸ್ಟಾರ್ಟಿಂಗಲ್ಲಿ. ಅವರು ಆಮೇಲೆ ಮತ್ತೆ ಇನ್ನೊಬ್ಬರ ಹತ್ರ ಕೇಳಿದಾಗ ಅವರು 120 ಬಾಟ್ ಅಂತ ಅಂದರು. ಆಮೇಲೆ ನೆಕ್ಸ್ಟು ಇನ್ನೂ ಒಬ್ಬರ ಹತ್ರ ನೆಗೋಷಿಯೇಟ್ ಮಾಡಿದಾಗ 80 ಬಾಟ್, ಬಟ್ ಆದರೆ ಅದು ಪರ್ ಪರ್ಸನ್ ಅಂತ ಆ ಥರ ಹೇಳಿದ್ರು. ಸೊ ನೆಗೋಷಿಯೇಟ್ ಮಾಡಿದ್ರೆ ಕಡಿಮೆ ಆಗುತ್ತೆ ಪ್ರೈಸಸ್ಸು. ಬಟ್ ನೆಗೋಷಿಯೇಟ್ ಮಾಡಬೇಕು, ಒಬ್ಬರ ಹತ್ರನೇ ಕೇಳಿ ಸುಮ್ಮನೆ ಆಗಬಾರ್ದು. ಬಟ್ ಲಾಸ್ಟಿಗೆ ಏನು ಸಿಗಲಿಲ್ಲ ಅಂದರೆ ನಂತರ ಗ್ರ್ಯಾಬ್ ಆ್ಯಪ್ ಬುಕ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಸೊ ಸಿಂಪಲ್. ಒಂದು ಸ್ಕಲ್ಪ್ಚರು ಇದನ್ನು ಯಾರೋ ಸ್ಟೂಡೆಂಟ್ಸ್ ಕೆತ್ತಿದ್ದಂತೆ ಇದು.